ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೇರ್ ಸ್ಪಾ ಮಾಡೋದನ್ನು ತೋರಿಸ್ಕೊಡ್ತೇನೆ. ಓಕೆನಾ? ಇದಕ್ಕೆ ₹1 ಖರ್ಚಿಲ್ಲ. ನಿಮ್ಮ ಮನೇಲಿರೋ ವಸ್ತುವನ್ನು ಬಳಸಿ ನೀವು ಮಾಡ್ಕೋಬಹುದು. ನೀವೇನಾದರೂ ಪಾರ್ಲರಿಗೆ ಹೋಗಿ ಹೇರ್ ಸ್ಪಾ ಮಾಡ್ಕೋಬೇಕು ಅಂದರೆ ಸಾವಿರಾರು ರೂಪಾಯಿನ ಇಡಬೇಕು. ಹಾಗೆ 4 ರಿಂದ 5 ಅವರು ವೇಟ್ ಮಾಡಬೇಕು. ಓಕೆನಾ? ನಾವೇ ಮನೇಲಿ ಯಾವ ರೀತಿ ಹೇರ್ ಸ್ಪಾವನ್ನು ಮಾಡ್ಕೋಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೇರ್ ಸ್ಪಾ ಎಲ್ರಿಗೂ ಇಷ್ಟ. ಅಂದರೆ ಹೇರ್ ತುಂಬ ನೈಸ್ ಆಗಿರಬೇಕು, ಸ್ಟ್ರೇಟ್ ಆಗಿರಬೇಕು, ಹೀಗೆ ಸ್ಟ್ರೇಟ್ ಆಗಿ ಇರಬೇಕು, ಸಾಫ್ಟ್ ಆಗಿ ಇರಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ? ನಾನಿವತ್ತು ಹೇರ್ ಸ್ಪಾ ಕ್ರೀಮನ್ನು ರೆಡಿ ಮಾಡಿ ಹೇರಿಗೆ ಅಪ್ಲೈ ಮಾಡಿ ನಂತರ 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿ ಡ್ರೈ ಮಾಡಿಕೊಂಡು ನಿಮ್ಮ ಎದುರಿಗೆ ಇದ್ದೇನೆ. ಓಕೆನಾ? ನೋಡಿ ಯಾವ ರೀತಿ ಆಗಿದೆ. ಹೇರ್ ಸ್ಪಾ ಕ್ರೀಮನ್ನು ರೆಡಿ ಮಾಡಿ ಅಪ್ಲೈ ಮಾಡಿರೋ ರಿಸಲ್ಟ್ ನೋಡಿ ಹೇಗಿದೆ ಅಲ್ವಾ? ತುಂಬಾ ಸಾಫ್ಟಾಗಿ ಮತ್ತು ಸ್ಟ್ರೇಟಾಗಿ ಇರುತ್ತೆ. ಒಂದು ರೀತಿ ಗ್ಲಾಸ್ ಥರ ಹೊಳೆಯುತ್ತೆ ಹೇರು, ಹಾಗಾಗತ್ತೆ ಗೊತ್ತಾ? ಹೇರ್ ಸ್ಪಾ ನಾವು ಮನೆಯಲ್ಲೇ ಮಾಡ್ಕೋಬೋದು, ಮನೆ ವಸ್ತು ಬಳಸಿ ನಾವು ಮಾಡ್ಕೋಬೋದು. ಓಕೆನಾ? ಹಾಗಾದರೆ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆ ಗೊತ್ತಾ? ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೆ ನೋಟಿಫಿಕೇಶನ್ ಬರುತ್ತಲ್ವ ನಿಮಗೆ, ನೀವು ಪಟ್ 2 ಬಾಳೆಹಣ್ಣನ್ನು ತಗೊಂಡಿದ್ದೇನೆ ನಾನು. ನೀವೇನಾದರೂ ಕ್ರೀಮನ್ನು ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ದೊಡ್ಡ ಬಾಳೆಹಣ್ಣಾದರೆ ಒಂದೇ ಸಾಕಾಗತ್ತೆ. ಇದು ಸ್ವಲ್ಪ ಚಿಕ್ಕದಿರೋದ್ರಿಂದ 2 ಬೇಕು. ಓಕೆನಾ? 2 ಸಾಕು. ನನ್ನ ಹೇರಿಗೆ ಇದು ಸಾಕು. ನಿಮ್ಗೆ ತುಂಬ ಹೇರ್ ಇದೆ ಅಂದರೆ ನೀವು ಚಿಕ್ಕದಾದ್ರೆ 4 ಬಾಳೆಹಣ್ಣು ತಗೊಳ್ಳಿ. ಈ ರೀತಿ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಏನೂ ಆಗಲ್ಲ. ಓಕೆನಾ? ಈಗ ಈ ಬಾಳೆಹಣ್ಣನ್ನ ತಿಂದು ಸಿಪ್ಪೆಯನ್ನ ಯೂಸ್ ಮಾಡ್ತೇನೆ ನಾನು. ಸಿಪ್ಪೆನೇ ಬೇಕು ನಮಗೆ, ಬಾಳೆಹಣ್ಣು ಬೇಡ. ಓಕೆನಾ? ಈ ರೀತಿ ನಾನು 2 ಇಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ತೇನೆ. ಚಿಕ್ಕದಾಗಿ ಕಟ್ ಮಾಡಿದಾಗ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಳತ್ತೆ. ಆವಾಗ ಏನಾಗುತ್ತೆ ಗೊತ್ತಾ? ಬೇಗ ನಮಗೆ ಕ್ರೀಮನ್ನು ನಾವು ರೆಡಿ ಮಾಡಬಹುದು. ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು. ತುಂಬಾನೇ ಈಸಿ ಇದೆ. ಬಾಳೆಹಣ್ಣಿಂದ ಎಷ್ಟೆಲ್ಲ ಉಪಯೋಗ ಅಲ್ವಾ? ತುಂಬಾನೇ ಉಪಯೋಗ ಆಗತ್ತೆ. ಸ್ಕಿನ್ನಿಗೂ ಆಗತ್ತೆ, ಹಾಗೆ ಹೇರಿಗೂ ತುಂಬಾ ಒಳ್ಳೇದಿದು. ತುಂಬಾ ರೀತಿಯಲ್ಲಿ ನಾವು ಈ ರೀತಿ ಹೇರಿಗೆ ಕ್ರೀಮ್ ರೆಡಿ ಮಾಡಬಹುದು, ಹಾಗೆ ಸ್ಕಿನ್ನಿಗೂ ಕೂಡ ಮಾಡಬಹುದು. ತುಂಬಾ ರೀತಿಯಲ್ಲಿ ನಾವು ಮಾಡ್ಕೋಬಹುದು. ನೋಡಿ ಇಷ್ಟು ಸಾಕು, ನನ್ನ ಹೇರಿಗೆ ಸಾಕು. ಓಕೆನಾ? ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕು. ಇದನ್ನ ಚೆನ್ನಾಗಿ ಬೇಯಬೇಕು. ಇದು ಬೆಂದು ಕೂಡಲೇ ಒಳ್ಳೆ ಕ್ರೀಮ್ ರೆಡಿ ಆಗುತ್ತೆ. ಹಾಗೆ 2 ಸ್ಪೂನ್ ಅಕ್ಕಿ ಬೇಕು. ಇದು ದೋಸೆ ಅಕ್ಕಿ ಆದ್ರೂ ಓಕೆ, ಊಟದ ಅಕ್ಕಿ ಆದ್ರೂ ಓಕೆ, ಯಾವುದೇ ಅಕ್ಕಿ ಆದ್ರೂ ಓಕೆ. 2 ಸ್ಪೂನ್ ಬೇಕು. ಓಕೆನಾ? ಈ 2 ಸ್ಪೂನ್ ಅಕ್ಕಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಇದು ಚೆನ್ನಾಗಿ ಬೆಂದ ನಂತರ ನೋಡಿ ಯಾವ ರೀತಿ ಆಗಿದೆ. ನೋಡಿ ಬೇಯ್ತಾ ಇದೆಯಲ್ವಾ? ನಾನು ಹಾಕುವಾಗ ಬ್ಲ್ಯಾಕ್ ಇತ್ತು ಬಾಳೆಹಣ್ಣಿನ ಸಿಪ್ಪೆ. ಅದು ಬೆಂದಾಗ ನೋಡಿ ಎಷ್ಟು ದೊಡ್ಡದಾಗಿದೆ, ಹಾಗೆ ಕಲರು ಕೂಡ ಚೇಂಜ್ ಆಗಿದೆ. ಚೆನ್ನಾಗಿ ಬೇಯಬೇಕು. ಇದು ಅಕ್ಕಿನೂ ಕೂಡ ಬೇಯಬೇಕು. ಅಂದ್ರೆ ಅಕ್ಕಿ ಅಂದ್ರೆ ನಾವು ಅನ್ನ ಮಾಡ್ತೀವಲ್ವಾ, ಅನ್ನ ಮಾಡುವಾಗ ಬೇಯುತ್ತೆ, ಹಾಗೆ ಅಷ್ಟು ಬೆಂದ್ರೆ ಸಾಕು. ಬೇಗ ಬೇಯುತ್ತೆ. ಒಂದು ಸಣ್ಣ ಫ್ಲೇಮಲ್ಲಿ ಇಟ್ಟಾಗ ಬೆಂದ್ಕೊಬಿಡುತ್ತೆ. ಓಕೆನಾ? ಈ ರೀತಿ ಬೇಯಬೇಕು. ನೋಡಿ ಬೇಯ್ತಾ ಇದೆ. ಆಯ್ತು, ಈಗ ರೈಸ್ ತರ ಆಯ್ತು. ಅದು ಕಲರು ಚೇಂಜ್ ಆಗತ್ತೆ. ವೈಟ್ ಇತ್ತಲ್ವಾ ನಾನು ಹಾಕುವಾಗ, ಈಗ ಒಂದು ರೀತಿ ಹಳದಿ ಕಲರಲ್ಲಿ ಕಾಣ್ತಾ ಇದೆ. ಇದು ಹೇರಿಗಷ್ಟೇ ಅಲ್ಲ, ಸ್ಕಿನ್ನಿಗೂ ತುಂಬಾ ಒಳ್ಳೇದು. ಓಕೆನಾ? ಇದು ಈಗ ತಂಡಾಯ್ತು. ನಾನೀಗ ಮಿಕ್ಸಿ ಪಾತ್ರೆಗೆ ಹಾಕಿ ರುಬ್ಕೋತೇನೆ. ನೈಸಾಗಿ ರುಬ್ಬೇಕು. ಬೇಗ ಆಗತ್ತೆ ಮಿಕ್ಸಿಯಲ್ಲಿ. ಅಂದ್ರೆ ಬಾಳೆಹಣ್ಣು ಮತ್ತು ಈ ಅಕ್ಕಿ 2 ಇದೆಯಲ್ಲ, ಆಗ್ಬಿಟ್ಟಿದೆ. ಅದು 2 ಸೇರಿದಾಗ ಬೇಗ ಆಗತ್ತೆ. ಹಾಗೆ ನೈಸಾಗಿ ರುಬ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಈಗ ರೆಡಿ ಆಯ್ತಲ್ವಾ? ಎಷ್ಟು ಕ್ರೀಮ್ ರೆಡಿ ಆಯ್ತು. ಚಂದ ಕ್ರೀಮ್ ರೆಡಿ ಆಯ್ತು. ಈಗ ಒಂದು ರೀತಿ ಸ್ಮೆಲ್ಲು ಕೂಡ ಬರ್ತಾ ಇರುತ್ತೆ. ನಾನೀಗ ಒಂದು ತೋಪಲ್ಲಿ ಹಾಕ್ತೇನೆ. ಈಗ ಇಷ್ಟ ಆಯ್ತು. ನನ್ನ ಹೇರಿಗೆ ಸಾಕು. ನನ್ನ ಹೇರ್ ನೋಡಿದ್ರಲ್ಲ ನೀವು, ತುಂಬಾ ಉದ್ದನೂ ಇಲ್ಲ, ತುಂಬಾ ಗಿಡ್ಡನೂ ಅಲ್ಲ, ಅಷ್ಟಿದೆ. ಇದನ್ನ ಕಿತ್ತಿದಾಗ ಹೇರು ಸ್ಟ್ರೇಟ್ ಆಗತ್ತೆ, ಶೈನಿಂಗ್ ಆಗತ್ತೆ. ಹಾಗೆ ಹೇರು ನೀವು ನೋಡಿ ಒಂದ್ಸಲ ಅಪ್ಲೈ ಮಾಡಬೇಕು. ನೀವು ಒಂದ್ಸಲ ಮಾಡಿ ಅಪ್ಲೈ ಮಾಡಿ ನಂತರ ರಿಸಲ್ಟ್ ನೀವೇ ಹೇಳಬೇಕು ಹೇಗಾಗಿದೆ ಅಂತ. ಈ ಕ್ರೀಮನ್ನು ನಾವು ಹಾಕಿದಾಗ ನಮ್ಮ ಹೇರ್ ತುಂಬ ಶೈನಿಂಗ್ ಆಗತ್ತೆ, ಸಾಫ್ಟ್ ಆಗತ್ತೆ.
ಎಂಥ ಹೇರ್ ಆದರೂ ಒಂದು ರೀತಿ ಒರಟಾಗಿರುತ್ತಲ್ವ ಹೇರು, ಅಂಥ ಹೇರ್ ಆದರೂ ಕೂಡ ತುಂಬಾ ಶೈನಿಂಗ್ ಆಗಿ ಲುಕ್ ಆಗಿ ಕಾಣುತ್ತೆ. ಓಕೆನಾ, ನಾನೀಗ ಇದನ್ನು ಶೋಧಿಸ್ಕೋತೇನೆ. ಯಾಕಂದರೆ ಏನಾದರೂ ಅದು ನಮ್ಮ ರೈಸ್ ಮಾಡಿದ್ರಲ್ವ, ರೈಸ್ ಮಾಡೋದು ಸಣ್ಣ ಸಣ್ಣ ಕಾಳೆಲ್ಲ ಇದ್ದರೆ ಹೇರಿಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದಕ್ಕೆ ನಮ್ಗೆ ಬರೀ ಪೇಸ್ಟ್ ಬೇಕಲ್ವಾ, ಹಾಗಾಗಿ ಇದನ್ನು ಸ್ವಲ್ಪ ಈ ರೀತಿ ಶೋಧಿಸ್ಕೋಬೇಕು. ನಮ್ಗೆ ಬರೀ ಜ್ಯೂಸ್ ಅಷ್ಟೇ ಸಿಗುತ್ತೆ, ಅಂದರೆ ನಮಗೆ ಕ್ರೀಮ್ ಅಷ್ಟೇ ಸಿಗುತ್ತೆ. ನೋಡಿ ಎಷ್ಟು ಕ್ರೀಮು ರೆಡಿ ಆಯಿತು. ಒಂದು ಬೌಲ್ ಇದೆ ಇದು. ನಿಮಗೆ ಇದರಲ್ಲಿ ಚಿಕ್ಕದು ಅನಿಸುತ್ತೆ, ಸ್ವಲ್ಪ ಜಾಸ್ತಿನೇ ಇದೆ ಇದು. ಓಕೆನಾ, ಚಿಕ್ಕ ಬೌಲ್ ಅನಿಸುತ್ತೆ ವಿಡಿಯೋದಲ್ಲಿ, ಸಾಕಾಗತ್ತೆ, ಹೇರಿಗಂತೂ ಸಾಕಾಗತ್ತೆ. ಆದರೆ ಇದಕ್ಕೆ ಇನ್ನೂ 2 ವಸ್ತು ಸೇರಿಸೋದಿದೆ. ಅದು ಹಾಕಿದ್ರೆ ಮಾತ್ರ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಮ್ಮ ಹೇರು ತುಂಬಾ ಚಂದ ಆಗತ್ತೆ, ಹೇರ್ ಸ್ಪಾ ಆಗತ್ತೆ. ನೀವು ಮಾರ್ಕೆಟಿಗೆ ಅಥವಾ ಹೀಗೆ ಪಾರ್ಲರಿಗೆ ಹೋಗ್ತೀರಲ್ವಾ, ಅಲ್ಲಿ ಸ್ಪಾ ಮಾಡ್ಕೊಬಂದ್ರೆ ಹೇಗಾಗತ್ತೆ ನೋಡಿ, ಅದೇ ರೀತಿ ಆಗತ್ತೆ. ನೈಸಾಗಿ, ಸಾಫ್ಟಾಗಿ, ಸ್ಟ್ರೇಟಾಗಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆನಾ, ತುಂಬಾ ಈಸಿ ಇದೆ. ಬಾಳೆಹಣ್ಣಂತೂ ಇರತ್ತಲ್ವಾ ನಿಮ್ಮಲ್ಲಿ, ಯಾವಾಗಾದ್ರೂ ಬಾಳೆಹಣ್ಣು ಇದ್ದಾಗ ಮಾಡಿ. ಇಲ್ಲ ಅಂದರೆ ಒಂದು 5 ರೂಪಾಯಿ ಕೊಟ್ಟರೆ 2 ಬಾಳೆಹಣ್ಣು ಸಿಗುತ್ತೆ, ತಂದ್ಕೊಂಡು ಮಾಡಿ ಇದ್ರೆ ಆಯಿತು. ಇದಕ್ಕೆ ಆಯಿಲ್ ಹಾಕ್ತಾ ಇದ್ದೇನೆ. ನೀವು ಕೊಕೊನಟ್ ಆಯಿಲ್ ಕೂಡ ಹಾಕ್ಬೋದು, ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಹೇರ್ ಆಯಿಲ್ ಮಾಡಿ ಇಟ್ಕೊಂಡಿರ್ತೀರಿ ನೋಡಿ, ಆ ಆಯಿಲನ್ನು ಹಾಕ್ಬೋದು. ನಾನೀಗ ನಮ್ಮ ಮನೆಯಲ್ಲೇ ರೆಡಿ ಮಾಡಿರೋ ಹೇರ್ ಆಯಿಲನ್ನು 1 ಸ್ಪೂನ್ ಹಾಕಿದ್ದೆ ಇದಕ್ಕೆ. ಇದು ಹಾಕಿದ ನಂತರನೇ ಈ ಕ್ರೀಮಿಗೆ ಒಂದು ಲುಕ್ ಬರುತ್ತೆ, ಅಂದರೆ ಒಂದು ರೀತಿ ಕಳೆ ಬರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆಗತ್ತೆ ನೋಡ್ಲಿಕ್ಕೂ. ಹಾಗೆ ನಾವು ಹೇರ್ಗೆ ಅಪ್ಲೈ ಮಾಡ್ತೀವಲ್ವ, ಆಗೂ ಕೂಡ ತುಂಬ ಚೆನ್ನಾಗಿ ಆಗತ್ತೆ. ಇದಕ್ಕೀಗ ರೋಸ್ ವಾಟರ್ ಹಾಕಿದೆ ನಾನು, 1 ಸ್ಪೂನು ರೋಸ್ ವಾಟರ್ ಹಾಕಲೇಬೇಕು. ಈ ರೋಸ್ ವಾಟರ್ ಹಾಕಿದಾಗ ಹೇರು ಸ್ಟ್ರೇಟ್ ಆಗುತ್ತೆ, ಶೈನಿಂಗ್ ಬರುತ್ತೆ. ಓಕೆನಾ, ಈ ರೀತಿ ಕ್ರೀಮನ್ನು ನಾವು ರೆಡಿ ಮಾಡಿದಾಗ ತುಂಬಾ ಚೆಂದ ಆಗತ್ತೆ. ಕ್ರೀಮು ಕೂಡ ಚೆಂದ ಕಾಣುತ್ತೆ, ಮತ್ತು ಹೇರಿಗೆ ಅಪ್ಲೈ ಮಾಡುವಾಗಲಂತೂ ತುಂಬ ಖುಷಿಯಾಗುತ್ತೆ. ಒಂದು ರೀತಿ ಆಯಿಲ್ ಇರುತ್ತಲ್ವಾ, ತುಂಬಾ ಖುಷಿ ಕೊಡುತ್ತೆ. ಓಕೆನಾ, ಈಗ ಇದನ್ನು ನಾನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೇನೆ. ಓಕೆನಾ, ನಮಗೆ ಹೇರ್ ಸ್ಪಾ ಆಗಬೇಕಲ್ವಾ, ಹೇಗೇಗೋ ಮಾಡ್ಕೊಳ್ಳೋದಲ್ಲ, ಅದು ಮಾಡೋ ರೀತಿಯೇ ಇದೆ. ಅದೇ ರೀತಿಯಲ್ಲಿ ನಾವು ಹೇರ್ ಸ್ಪಾ ಮಾಡ್ಕೋಬೇಕು. ನೋಡಿ, ಈಗ ನಾನು ಹಾಕ್ತಾ ಇದ್ದೀನಲ್ವ, ಹಚ್ತಾ ಇದ್ದೇನೆ, ಅಂದರೆ ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿ ನಾವು ಹೇರನ್ನು ಒಂದು ಸೈಡ್ ಇಟ್ಕೊಂಡು ಸ್ವಲ್ಪನೇ ಸ್ಟ್ರೇಟ್ ಆಗಿ ಇಟ್ಕೋಬೇಕು. ಓಕೆನಾ, ಸ್ಟ್ರೇಟ್ ಆಗಿ ಇಟ್ಕೋಬೇಕು. ಮತ್ತೆ ನಾವು ಹೇರ್ಗೆ ಅಪ್ಲೈ ಮಾಡಿದಾಗ ಗಂಟು ಹಾಕೋದೆಲ್ಲ ಮಾಡಬಾರ್ದು. ಹೀಗೆ ಸ್ಟ್ರೇಟ್ ಇಟ್ಕೊಂಡು ಸ್ಟ್ರೇಟ್ ಆಗಿ ನಾವು ಅಪ್ಲೈ ಮಾಡ್ಕೋಬೇಕು, ಸ್ಟ್ರೇಟೇ ಇರಬೇಕು. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಹೇರ್ ಸ್ಪಾ ಮಾಡ್ಕೋಬಹುದು ಅಲ್ವಾ. ಮನೇಲಿರೋ ವಸ್ತು ಬಳಸಿ ನಾವು ಮಾಡ್ಕೋಬಹುದು. ನೀವೇನಾದರೂ ಪಾರ್ಲರಿಗೆ ಹೋದರೆ ನೀವು ಸಾವಿರಾರು ರೂಪಾಯಿ ಕೊಡಬೇಕು. ಅದಲ್ಲದೆ ಕೆಮಿಕಲ್ ಕ್ರೀಮನ್ನು ನೀವು ತಲೆಗೆ ಹಾಕೋ ಬರಬೇಕು. ಓಕೆನಾ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದು. 1 ಅವರ್ 2 ಅವರು 4 ದಿನಕ್ಕೆ ರಿಸಲ್ಟ್ ಇರುತ್ತೆ. ಆದರೆ ಕೆಮಿಕಲ್ ಮಿಕ್ಸ್ ಇರುತ್ತೆ, ಅದು ನಮಗೆ ಹೇರಿಗೆ ಸೈಡ್ ಎಫೆಕ್ಟ್ ಆಗತ್ತೆ. ಓಕೆನಾ, ಇದು ನಾವು ಮನೇಲಿ ಈ ರೀತಿ ನಾವು ಮಾಡಿಕೊಂಡಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ನಾವು ಮನೇಲಿ ಖುಷಿಯಿಂದ ನಾವು ಹೇರ್ ಸ್ಪಾ ಮಾಡಿಕೊಂಡು ಹೊರಗಡೆ ಹೋಗ್ಬೋದು. ನೀವೇನಾದರೂ ಫಂಕ್ಷನ್ ಪಾರ್ಟಿಗೆ ಹೋಗಬೇಕು ಅಂದರೆ ಮೊದಲನೇ ದಿನ ನೀವು ಈ ರೀತಿ ಮಾಡಿಕೊಂಡು ತಲೆಗೆ ನೀವು ಸೋಪ್ ಹಾಕಿ ತೊಳೀರಿ ಅಥವಾ ಶಾಂಪೂ ಹಾಕಿ ತೊಳೀರಿ. ಯಾವುದೇ ಒಂದು ಶಾಂಪೂ ಹಾಕಿ ತೊಳೆದ್ರು ಸೋಪ್ ಹಾಕಿ ತೊಳೆದ್ರೂ ಕೂಡ ಹೇರು ತುಂಬ ಚೆನ್ನಾಗಿ ಆಗುತ್ತೆ. ಹೇರು ಸ್ಟ್ರೇಟಾಗೇ ಇರುತ್ತೆ, ತುಂಬ ಶೈನಿಂಗ್ ಆಗಿರುತ್ತೆ, ಲುಕ್ಕಾಗಿ ಕಾಣ್ತೀರಾ. ಓಕೆನಾ, ನೀವೇನಾದರೂ ಎಲ್ಲಿಗಾದರೂ ಹೋಗೋದಿದ್ರೆ ಈ ರೀತಿ ಮಾಡಿಕೊಂಡು ರೆಡಿಯಾಗಿ ಹೋಗಿ ತುಂಬಾ ಲುಕ್ಕಾಗಿ ಕಾಣ್ತೀರಾ ಅಂತ ನಾನು ಹೇಳ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಇದೆ ಅಲ್ವಾ. ನಾನು ತೋರಿಸಿದ್ನಲ್ವ, ಮೊದಲೇ ತೋರಿಸಿದೆ ಹೇರ್ ಹೇಗಾಗಿದೆ ಅಂತ. ನೋಡಿ, ನೀವೇ ನೋಡಿ ಯಾವ ರೀತಿ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆನಾ, 1 ರೂಪಾಯಿನೂ ಖರ್ಚಿಲ್ಲದೆ ನಾವು ಮನೇಲಿ ಹೇರ್ ಸ್ಪಾವನ್ನು ಮಾಡ್ಕೋಬಹುದು. ನೀವು ಕೂಡ ಟ್ರೈ ಮಾಡಿ, ರಿಸಲ್ಟನ್ನು ಕಮೆಂಟ್ ಮೂಲಕ ತಿಳಿಸಿ. ಒಂದ್ಸಲ ಟ್ರೈ ಮಾಡಿ ನೀವು. ಈ ರೀತಿ ನಾವು ಹೇರ್ ಸ್ಪಾ ಮಾಡ್ಕೊಳ್ತಾ ಇದ್ದರೆ ಹೇರಿಗೂ ಒಳ್ಳೆಯದು, ಹೇರ್ ಸ್ಕಿನ್ ಇದೆಯಲ್ವ ಅದಕ್ಕೂ ತುಂಬ ಒಳ್ಳೆಯದು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಓಕೆನಾ, ಹಾಗಾಗಿ ನಾನು ಈ ವಿಡಿಯೋವನ್ನು ನಿಮ್ಮೆದುರಿಗೆ ಇಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.
ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.